ಇನ್ನು ಮೊಬೈಲ್ ಕೇಳಿದಂತಹ ಗೆಳೆಯನನ್ನ ಕೊಂದು ಶವದ ಜೊತೆಗೆ ಆಸಾಮಿ ಕಳೆದಿದ್ದಾನೆ. ವಿಜಯಪುರದ ಬೆಂಡಿಗೇರಿಯ ರಾಯಲ್ ಹೋಟೆಲ್ ಬಳಿ ನಡೆದಿರುವಂತಹ ಕೊಲೆ ಇದು. ಸ್ನೇಹಿತನ ಜೊತೆಗೆ ಗುಂಡು ಪಾರ್ಟಿಯನ್ನ ಮಾಡಿ ಅದಾದ ನಂತರ ಆತ ಗೆಳೆಯನ ಜೀವವನ್ನೇ ತೆಗೆದಿದ್ದಾನೆ. ಸ್ಕ್ರೂ ಡ್ರೈವರ್ನಿಂದ ಹೊಡೆದು ಗೆಳೆಯ ಉಮರ್ ಸಾಬ್ನ ಹತ್ಯೆ ಮಾಡಿರೋದು. ಕೊಲೆ ಮಾಡಿ ಹೆಣದ ಜೊತೆಗೆ ರಾತ್ರಿಯನ್ನ ಕಳೆದಿದ್ದಾನೆ. ಗೆಳೆಯ ನಬಿ ರಸೂಲ್ ಬೆಳಗ್ಗೆ ಎದ್ದು ಪೊಲೀಸ್ ಠಾಣೆಗೆ ತಾನು ಈ ಕೃತ್ಯವನ್ನ ಮಾಡಿದ್ದೀನಿ ಅಂತ ಹೇಳಿ ಪೊಲೀಸರ ಮುಂದೆ ಹಾಜರಾಗಿದ್ದಾನೆ. ರಾತ್ರಿ ಪಾರ್ಟಿ ಮಾಡಿ ಅದಾದ ನಂತರ ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿದೆ. ಈ ಸಂದರ್ಭದಲ್ಲಿ ತನ್ನ ಬಳಿ ಇದ್ದಂತಹ ಸ್ಕ್ರೂ ಡ್ರೈವರ್ನಿಂದ ಆತನನ್ನ ಹತ್ಯೆ ಮಾಡಿ ಇಡೀ ರಾತ್ರಿಯನ್ನು ಕಳೆದಿದ್ದಾನೆ. ಹೊಸ ಮೊಬೈಲ್ ಕೊಡಿಸೋದಿಕ್ಕೆ ನಬಿ ರಸೂಲ್ ಪೀಡಿಸ್ತಾ ಇದ್ದ. ಉಮರ್ ಸಾಬ್ ಮೊಬೈಲ್ ಕೊಡಿಸೋದಕ್ಕೆ ಸ್ವಲ್ಪ ಸಮಯ ಕಾಲಾವಕಾಶವನ್ನ ಕೇಳಿದ್ದ. ನಬಿ ರಸೂಲ್ ಆದ್ರೂ ಕೂಡ ನಿತ್ಯ ಮೊಬೈಲ್ ಹಾಗೂ ಹಣಕ್ಕಾಗಿ ಆತ ಉಮರ್ ಸಾಬ್ ಬೆನ್ನು ಬಿದ್ದಿದ್ದ. ಈ ನಡುವೆ ನಬಿ ರಸೂಲ್ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಗುಂಡು ಪಾರ್ಟಿಯನ್ನ ಮಾಡಿದ್ದಾರೆ. ಪಾರ್ಟಿ ಸಂದರ್ಭದಲ್ಲೂ ಕೂಡ ಮೊಬೈಲ್ಗಾಗಿ ಗೆಳೆಯ ಉಮರ್ ಸಾಬ್ ಹಠ ಹಿಡಿದಿದ್ದಾನೆ. ಗೆಳೆಯನ ಹಠದಿಂದ ರೊಚ್ಚಿಗೆದ್ದು ಆತನನ್ನ ಹೊಡೆದು ಕೊಂದಿದ್ದಾನೆ ಈ ನಬಿ ರಸೂಲ್. ನಶೆಯಲ್ಲೇ ರಾತ್ರಿಯನ್ನ ಕಳೆದಿದ್ದಂಥ ಗೆಳೆಯ ಉಮರ್ ಸಾಬ್ ಹೆಣದ ಜೊತೆಗೆ ನಬಿ ರಸೂಲ್ ರಾತ್ರಿ ಇಡೀ ಕಳೆದಿದ್ದಾನೆ. ಬೆಳಗ್ಗೆ ತನ್ನ ತಪ್ಪಿನ ಅರಿವಾಗಿ ಗೋಳಗುಮ್ಮಟ ಠಾಣೆಗೆ ಹಾಜರಾಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.